ನೋಡಿ, ನಮ್ಮ ಹತ್ರ ಒಂದು ಕಂಪ್ಲೇಂಟ್ ಏನು ಬಂದಿತ್ತು ಅಂತ ಹೇಳಿದ್ರೆ, ಇದು ಈ ಥರ ಒಂದು ರಾಜಸ್ಥಾನದಿಂದ ಮಾಂಸ ಬರ್ತಾ ಇದೆ, ಅದರ ಒಂದು ಗುಣಮಟ್ಟ ಸರಿ ಇಲ್ಲ, ಅದನ್ನು ನೀವು ಪರಿಶೀಲನೆ ಮಾಡಬೇಕು ಅಂತ ಬಂದಿದ್ದು. ನಾನು ಅದನ್ನು ನಮ್ಮ ಫುಡ್ ಸೇಫ್ಟಿ ಕಮಿಷನರ್ಗೆ ನಾನು ಅದನ್ನು ರವಾನೆ ಮಾಡಿದೆ. ಅವರು ಅದನ್ನು ಇನ್ನೇನು ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಅವರೆಲ್ಲ ತಯಾರು ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ನಿನ್ನೆ ಸುದ್ದಿ ಬೇರೆ ಥರ ಏನೋ ಬಂದಿದೆ. ಅದು ಎಷ್ಟು ಮಟ್ಟಿಗೆ ನಿಜ ಸುಳ್ಳು ನನಗೆ ಗೊತ್ತಿಲ್ಲ. ಆದರೆ ಏನು ನಮ್ಮ ಇಲಾಖೆಯವರು ಈಗ ಅದರ ಒಂದು ಸ್ಯಾಂಪಲ್ ತೊಗೊಂಡು ವಿಶ್ಲೇಷಣೆ ಮಾಡೋದಕ್ಕೆ ಅವರು ಕಳಿಸಿದ್ದಾರೆ, ಲ್ಯಾಬ್ಗೆ ಅದನ್ನು ಕಳಿಸಿದ್ದಾರೆ. ಸುಮಾರು ಎಲ್ಲ ರಾಜಸ್ಥಾನಿಂದ ಅದು ಬರ್ತಾ ಇರುವಂಥ ಮಾಂಸ, ಅದು ಎಲ್ಲ ಈ ಐಸ್ ಇದರಲ್ಲೇ ಸ್ಟೋರ್ ಮಾಡಿ ತೊಗೊಂಬಂದಿರ್ತಕ್ಕಂಥದ್ದು. ಸೊ ನಾರ್ಮಲಿ ರೂಲ್ಸ್ ಪ್ರಕಾರ ಏನಂತ ಹೇಳಿದ್ರೆ, ಯಾವುದೇ ಒಂದು ಸ್ಟೋರೇಜು ಅದು 0 ಇಂದ 4 ಡಿಗ್ರಿವರೆಗೂ ಒಳಗಡೆ ಇದ್ದಂಥ ಸ್ಟೋರೇಜ್ ಐಸಲ್ಲಿ ಸ್ಟೋರ್ ಮಾಡ್ತಾರೆ, ಅದು 4 ದಿವಸವರೆಗೂ ಇಟ್ಕೋಬೋದು ಅಂತ ಒಂದು ಅವರಲ್ಲಿರುವಂಥ ಏನು ಇದು ಸರ್ಕಾರದ ಇರುವಂಥ ಕಾನೂನು ಗೈಡ್ಲೈನ್ಸು. ಸೊ ಇದನ್ನು ಅದು ವೈಲೇಟ್ ಆಗಿದೆ ಇಲ್ವಾ ಅದನ್ನು ನೋಡಬೇಕಾಗ್ತದೆ. ಮತ್ತು ಆ ಮಾಂಸದ ಗುಣಮಟ್ಟ ಅದರ ಬಗ್ಗೆ ಅದನ್ನು ಕೂಡ ನೋಡಬೇಕಾಗ್ತದೆ. ಮತ್ತು ಈಗೇನೋ ಕೆಲವರೇನೋ ಆರೋಪ ಮಾಡ್ತಾ ಇದ್ದಾರೆ, ಅದು ಬೇರೆ ಒಂದು ಪ್ರಾಣಿಯ ಮಾಂಸ ಅಂತ ಹೇಳ್ತಾ ಇರೋದು, ಅದನ್ನು ಕೂಡ ಆ ಒಂದು ವಿಶ್ಲೇಷಣೆ ಗೊತ್ತಾಗ್ತದೆ. ಅದಕ್ಕೆ ಸುಮಾರು ಒಂದು 7-8 ದಿವಸ ಬೇಕು. ಅದು ಬಂದಮೇಲೆ ನಾವು ಸ್ಪಷ್ಟವಾಗಿ ಹೇಳ್ಬೋದು ಮುಂದೆ ಏನು ಮಾಡೋಕ್ಕೆ ಸಾಧ್ಯ ಅಂತ ಮುಂದೆ ನಾವು ಹೇಳ್ಬೋದು. ಹೋಗಿದೆ. ಓಕೆ, ಆಯ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.